ಆಡಿಯೋ ಕಥಾ ಸ್ಟುಡಿಯೋ. ಹಿಂದಿನ ಭಾಗದಲ್ಲಿ ನಾವು ಚೋಮನ ಜೀವನದ ಕಷ್ಟಗಳನ್ನು ನೋಡಿದ್ದೇವೆ. ಈ ಭಾಗದಲ್ಲಿ ಆ ಕಷ್ಟಗಳು ಇನ್ನಷ್ಟು ಗಾಢವಾಗುತ್ತವೆ. ಬನ್ನಿ, ಚೋಮನ ದುಡಿ ಭಾಗ 2 ಆರಂಭಿಸೋಣ. ಚೋಮನ ಜೀವನ ಪ್ರತಿದಿನವೂ ಒಂದು ಹೋರಾಟವಾಗಿತ್ತು. ಬೆಳಗ್ಗೆ ಎದ್ದ ಕ್ಷಣದಿಂದಲೇ ಅವನು ದುಡಿಯಲು ಹೊರಟಿರುತ್ತಿದ್ದ. ಆದರೆ ಅವನಿಗೆ ದುಡಿದಷ್ಟು ಫಲ ಸಿಗುತ್ತಿರಲಿಲ್ಲ. ಚೋಮನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ, ನನ್ನದೇ ಒಂದು ಹೊಲ ಇರಬೇಕು. ಅವನು ಹಲವಾರು ಬಾರಿ ಜಮೀನ್ದಾರರ ಬಳಿ ಹೋಗಿ ಕೇಳುತ್ತಿದ್ದ, ಸ್ವಾಮಿ, ನನಗೆ ಒಂದು ಚಿಕ್ಕ ತುಂಡು ಭೂಮಿ ಕೊಡಿ. ಆದರೆ ಪ್ರತಿ ಸಾರಿ ಅವನಿಗೆ ನಿರಾಕರಣೆ ಮಾತ್ರ ಸಿಗುತ್ತಿತ್ತು. ಅವನು ಕೆಳಜಾತಿಯವನು. ಆ ಕಾರಣಕ್ಕೆ ಅವನ ಕನಸುಗಳಿಗೆ ಮೌಲ್ಯವೇ ಇರಲಿಲ್ಲ. ಅವನ ಪರಿಶ್ರಮಕ್ಕೂ ಯಾರೂ ಬೆಲೆ ಕೊಡುತ್ತಿರಲಿಲ್ಲ. ಇದು ಕೇವಲ ಚೋಮನ ಕಥೆಯಲ್ಲ, ನಮ್ಮ ಸಮಾಜದ ಕಠಿಣ ಸತ್ಯ. ಚೋಮನ ಮಕ್ಕಳು ಬಡತನದಲ್ಲಿ ಬೆಳೆದಿದ್ದರು. ಅವರಲ್ಲಿ ಕೆಲವರು ಬೇರೆ ಊರಿಗೆ ಕೆಲಸಕ್ಕಾಗಿ ಹೋಗಬೇಕಾಯಿತು. ಇದು ಚೋಮನಿಗೆ ತುಂಬ ನೋವು ಕೊಟ್ಟಿತ್ತು. ಅವನಿಗೆ ಬೇಕಾಗಿದ್ದುದು ಕುಟುಂಬ ಒಟ್ಟಿಗೆ ಇರಬೇಕು ಎಂಬುದು. ಒಂದು ದಿನ ಚೋಮನು ತನ್ನ ದುಡಿಯನ್ನು ತೆಗೆದುಕೊಂಡು ಜೋರಾಗಿ ಬಾರಿಸಲು ಆರಂಭಿಸಿದ. ಆ ಶಬ್ದದಲ್ಲಿ ಅವನ ಕೋಪ ಇತ್ತು, ಅವನ ನೋವು ಇತ್ತು, ಅವನ ಅಸಹಾಯಕತೆ ಇತ್ತು. ಅದು ಕೇವಲ ವಾದ್ಯವಲ್ಲ, ಅವನ ಹೃದಯದ ಕಿರುಚು. ಚೋಮನ ಜೀವನ ಹೆಚ್ಚು ಕಠಿಣವಾಗುತ್ತಾ ಹೋಗುತ್ತಿತ್ತು. ಅವನ ಕನಸು ನಿಜವಾಗುವುದಾ, ಅಥವಾ ಈ ಸಮಾಜ ಅವನನ್ನು ಮುರಿದು ಹಾಕುತ್ತದೆಯಾ? ಮುಂದಿನ ಭಾಗದಲ್ಲಿ ಚೋಮನ ಜೀವನದಲ್ಲಿ ದೊಡ್ಡ ತಿರುವು ಬರುತ್ತಿದೆ. ಅದನ್ನು ತಿಳಿಯಲು ಕೇಳಿ ಚೋಮನ ದುಡಿ ಭಾಗ 3. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಮನಮುಟ್ಟುವ ಕಥೆಗಳಿಗಾಗಿ ಆಡಿಯೋ ಕಥಾ ಸ್ಟುಡಿಯೋ ಜೊತೆ ಇರಿ. ಧನ್ಯವಾದಗಳು.